ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಪಾಲಾಗೋ ಕ್ಷೇತ್ರಗಳೆಷ್ಟು, ಕಾಂಗ್ರೆಸ್ಗೆ ಎಷ್ಟು ಪಾಲು, ಅದರಲ್ಲಿ ಜೆಡಿಎಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವ ಲೆಕ್ಕಾಚಾರಗಳಂತೂ ಈಗ ಭಾರಿ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನವರು ಸಹ ಗುಪ್ತಚರ ವರದಿಯನ್ನು ತರಿಸಿಕೊಂಡಿದ್ದಾರೆ. ಬಿಜೆಪಿಯವರು ಸಹ ಅವರದ್ದೇ ಆದಂತಹ ಆಂತರಿಕ ಸಮೀಕ್ಷೆ ಮತ್ತು ಸರ್ವೆಗಳನ್ನು ಮಾಡಿಸಿದ್ದಾರೆ. ಜೆಡಿಎಸ್ನವರು ಸಹ ನಾವೇನು ಹಿಂದೆ ಬಿದ್ದಿಲ್ಲ ಅನ್ನೋ ರೀತಿ ಗುಪ್ತ ವರದಿಗಳನ್ನು ತರಿಸಿಕೊಂಡಿದ್ದಾರೆ, ಸರ್ವೆ ಮಾಡಿಸಿದ್ದಾರೆ. ಇದರ ನಡುವೆ ಬೆಟ್ಟಿಂಗ್ ಸಟ್ಟಾ ಬಜಾರ್ ಸಹ ತನ್ನದೇ ಆದ ಪ್ರಿಡಿಕ್ಷನ್ಸ್ ನ ಹೇಳ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಏನಾಗಬಹುದು ಫಲಿತಾಂಶ ಅನ್ನುವುದರ ಬಗ್ಗೆ, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಮೂರು ಸರ್ವೆ, ಬಿಜೆಪಿಯವರು ಮಾಡಿಸಿರ್ತಕ್ಕಂಥ ಆಂತರಿಕ ಸರ್ವೆ ಮತ್ತು ಕಾಂಗ್ರೆಸ್ನವರ ಆಂತರಿಕ ಸರ್ವೆ, ಬೆಟ್ಟಿಂಗ್ ಬಜಾರ್ ಸರ್ವೆ, ಈ ಎಲ್ಲದರಲ್ಲೂ ಬಂದಿರತಕ್ಕಂತ ಅಂಕಿಅಂಶಗಳ ಬಗ್ಗೆ ಸ್ಪಷ್ಟವಾಗಿ ವಿವರಣೆ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮೂರು ಸರ್ವೆ ರಿಪೋರ್ಟ್ ಗಳು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಈ ಮೂರು ಸರ್ವೆ ರಿಪೋರ್ಟ್ ಗಳ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗಳನ್ನ ಗೆಲ್ಲುತ್ತೆ ಅನ್ನೋದು ಬಹಳ ಕುತೂಹಲಕಾರಿ. ಸ್ನೇಹಿತರೆ, ಈಗಾಗಲೇ ಕಾಂಗ್ರೆಸ್ನವರು ತಮ್ಮ ಆಂತರಿಕ ಸರ್ವೆನ ಮಾಡಿಸಿದ್ದಾರೆ. ಅದರಲ್ಲಿ ಅವರೇ ಹೇಳೋ ಪ್ರಕಾರ ನಾವು 14ರಿಂದ 15 ಕ್ಷೇತ್ರಗಳನ್ನು ನಿರಾಯಾಸವಾಗಿ ಗೆಲ್ತೇವೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅಂತೂ ಅತಿ ಉತ್ಸಾಹದಲ್ಲಿದ್ದಾರೆ. ಅವ್ರು ಹೇಳೋ ಅಂಕಿ ಸಂಖ್ಯೆಗಳೇ ಬೇರೆ. 20 ದಾಟ್ತೀವಿ ಅಂತಾರೆ ಡಿ.ಕೆ. ಶಿವಕುಮಾರ್ ಅವರು. 14ರಿಂದ 15 ಸೀಟ್ ಅಂತೂ ನಾವು ರಾಜ್ಯದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ನವರು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಅವರು ಕೊಟ್ಟಿರ್ತಕ್ಕಂತ ಆಂತರಿಕ ಸಮೀಕ್ಷೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ತೇವೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ 20 ಸ್ಥಾನಗಳನ್ನ ನಾವು ಈ ಬಾರಿ ಗೆದ್ದೇ ಗೆಲ್ತೇವೆ. ಬಿಜೆಪಿ ಒಂದೇ 20 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಬಿಜೆಪಿ ಆಂತರಿಕ ವರದಿಗಳು ತೋರಿಸ್ತಾ ಇದೆ. ಮೊದಲ ಹಂತ ಚುನಾವಣೆಯಲ್ಲೂ ಸಹ ನಾವು 10ರಿಂದ 11 ಕ್ಷೇತ್ರಗಳನ್ನು ಗೆಲ್ತೇವೆ. ಎರಡನೇ ಹಂತದ 14ರಲ್ಲಿ 10ರಿಂದ 11 ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತಾರೆ ಬಿಜೆಪಿ ಅವರು. ಮಿನಿಮಮ್ ಅಂದ್ರೆ 20 ಸ್ಥಾನ ಗೆಲ್ತೇವೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು 22 ಸ್ಥಾನಗಳವರೆಗೂ ಗೆಲ್ತೇವೆ ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ. ಆದರೆ RSS ನಿಂದ ಮಾಡಿಸಿರ್ತಕ್ಕಂತಹ ಸರ್ವೆನಲ್ಲಿ ಬಿಜೆಪಿಗೆ ಶಾಕಿಂಗ್ ರಿಸಲ್ಟ್ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಬಿಜೆಪಿ 18 ಸ್ಥಾನ, ಗರಿಷ್ಠ ಅಂದ್ರೂ 18 ಸ್ಥಾನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಈ ಬಾರಿ ಕಠಿಣ ಸವಾಲಿದೆ. ಕಾಂಗ್ರೆಸ್ನವರು ಕಠಿಣವಾದ ಪೈಪೋಟಿನ ಕೊಡ್ತಾ ಇದ್ದಾರೆ ಗ್ರೌಂಡ್ ಲೆವೆಲ್ ನಲ್ಲಿ. 2019-14ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸನ್ನಿವೇಶ ಪೂರ್ತಿ ಚೇಂಜ್ ಆಗಿದೆ. ಹಾಗಾಗಿ ನಾವು 18ರವರೆಗೂ ರೀಚ್ ಆಗಬಹುದು. ಅದರ ಮೇಲೆ ಸ್ಥಾನಗಳನ್ನು ಗೆಲ್ಲುವುದು ಸ್ವಲ್ಪ ಕಷ್ಟ ಅನ್ನುವಂತ ರಿಪೋರ್ಟ್ ಅನ್ನ RSS ನವರು ಮಾಡಿಸಿರ್ತಕ್ಕಂಥ ಸಮೀಕ್ಷೆಯಿಂದ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. RSS ನ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 16ರಿಂದ 18 ಸೀಟ್ಗಳು ದಕ್ಕುತ್ತೆ. ಬಿಜೆಪಿ ಅವರ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 20ರಿಂದ 22 ಸೀಟ್ಗಳವರೆಗಿನ ಅಂಕಿ ಸಂಖ್ಯೆಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಕಾಂಗ್ರೆಸ್ನವರು ಮಾಡಿಸಿರ್ತಕ್ಕಂಥ ಆಂತರಿಕ ಸರ್ವೆ ಕೇಳಿದ್ರಿ, ಬಿಜೆಪಿ ಅವರು ಮಾಡಿಸಿರ್ತಕ್ಕಂಥ ಆಂತರಿಕ ಸರ್ವೆ ಕೇಳಿದ್ರಿ. ಈಗ ಇನ್ನೂ ಒಂದು ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಇದೆ. ಅದು ಬೇರೆ ಯಾವುದೂ ಅಲ್ಲ, ಸಟ್ಟಾ ಬಜಾರ್ ಬೆಟ್ಟಿಂಗ್ ನವರು ಮಾಡತಕ್ಕಂತ ಸರ್ವೆ. ಸ್ನೇಹಿತರೆ, ಕಳೆದ ಬಾರಿಯ 2023ರ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಮಾಡಿದ್ದು ಇದೇ ಬೆಟ್ಟಿಂಗ್ ದುನಿಯಾ. ಕಾಂಗ್ರೆಸ್ಗೆ 135ಕ್ಕೂ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದ್ದು ಇದೇ ಬೆಟ್ಟಿಂಗ್ ದುನಿಯಾ. ಬಿಜೆಪಿ ಅವರು 50-55 ಸೀಟ್ ಗೆಲ್ತಾರೆ ಮಾತ್ರ ಅಂತ ಇವರೇ ಪ್ರಿಡಿಕ್ಷನ್ ಮಾಡಿದ್ದು. 2024ರ ಲೋಕಸಭಾ ಚುನಾವಣೆಗೆ ವೋಟಿಂಗ್ ಆಗೋಕ್ಕೂ ಮುಂಚೆ ಬೆಟ್ಟಿಂಗ್ ದುನಿಯಾದವರು ಬಿಜೆಪಿ ಒಂದೇ 325ರಿಂದ 30 ಸ್ಥಾನಗಳನ್ನ ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡಿದ್ರು. ಯಾವಾಗ ಮೊದಲನೇ ಹಂತದ ಚುನಾವಣೆ ಆಯ್ತೋ ಅದನ್ನ 272ಕ್ಕಿಂತ ಕೆಳಗಿಳಿಸಿದ್ರು. ಈಗ 2, 3 ಮತ್ತು 4ನೇ ಹಂತದ ಚುನಾವಣೆ ಆಗಿದೆಯಲ್ಲ, ಈಗ ಆ ಸಂಖ್ಯೆಯನ್ನ ಮತ್ತೆ 295ರಿಂದ 300ರ ಆಸುಪಾಸಿನವರೆಗೂ ಬಿಜೆಪಿ ಸ್ವಂತ ಬಲದಲ್ಲಿ ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ ಬೆಟ್ಟಿಂಗ್ ದುನಿಯಾದವರು. ಸ್ನೇಹಿತರೆ, ಈ ಬೆಟ್ಟಿಂಗ್ ಬಜಾರ್ನ ಅಂಕಿ ಸಂಖ್ಯೆಗಳು ಪ್ರತಿ ಹಂತದ ಚುನಾವಣೆಯಲ್ಲೂ ಸಹ ಚೇಂಜ್ ಆಗ್ತಾ ಇರುತ್ತೆ. ಬೆಟ್ಟಿಂಗ್ ಬಜಾರ್ನವರು ಕರ್ನಾಟಕವನ್ನು ಕುರಿತಂತೆ ಪ್ರಿಡಿಕ್ಷನ್ ಮಾಡಿರೋದು ಮೈತ್ರಿ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಸೇರಿ 20 ಸ್ಥಾನಗಳನ್ನು ಗೆಲ್ತಾರೆ ಅಂತ ಹೇಳಲಾಗಿದೆ. ಉಳಿದ 8 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿದೆ ಬೆಟ್ಟಿಂಗ್ ದುನಿಯಾ. ಸ್ನೇಹಿತರೆ, ಮೂರು ಸಮೀಕ್ಷೆಗಳ ಬಗ್ಗೆ ತಿಳ್ಕೊಂಡ್ರಿ. ಆದ್ರೆ ನಿಜವಾದ ಫಲಿತಾಂಶ ಏನಾಗಿರ್ಬೋದು ಅನ್ನೋದು ಜೂನ್ 4ನೇ ತಾರೀಕು ಎಲ್ಲರಿಗೂ ಗೊತ್ತಾದೇ ಆಗತ್ತೆ. ಕಾಂಗ್ರೆಸ್ನವರು ಆತ್ಮವಿಶ್ವಾಸದಿಂದ ಹೇಳ್ತಾರೆ ನಾವು 14ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ತೇವೆ ಅಂತ. ಬಿಜೆಪಿಗರು ಸಹ ನಮ್ಮ ಸೀಟ್ ಈ ಬಾರಿ ಕಡಿಮೆ ಆಗ್ಬಹುದು, ಆದ್ರೆ 20ಕ್ಕಿಂತ ಕೆಳಗೆ ಇಳಿಯೋದಿಲ್ಲ ಅಂತಾರೆ. ಇನ್ನ ಜೆಡಿಎಸ್ ನವರು ನಾವು ಸ್ಪರ್ಧೆ ಮಾಡಿರೋ 3 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತಾರೆ. ಆದ್ರೆ ಬೆಟ್ಟಿಂಗ್ ಬಜಾರ್, ಬೆಟ್ಟಿಂಗ್ ದುನಿಯಾದವರು ಕೊಡ್ತಾ ಇರ್ತಕ್ಕಂತಹ ಅಂಕಿ ಸಂಖ್ಯೆಗಳೇ ಬೇರೆ.
ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಯಾವ ಪಕ್ಷದವರು ಎಷ್ಟು ಸೀಟ್ ಗೆಲ್ಬಹುದು? ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.